ವೇದನೆ ತುಂಬಿದ ನಮಸ್ಕಾರಗಳು. ಸ್ನೇಹಿತರೆ, ಒಂದು ಕಾಲದಲ್ಲಿ ಕರುಣೆಗೆ ತವರೂರು ಕರ್ನಾಟಕ ಅಂತ ಎಲ್ಲ ಕಡೆ ನಾನು ಆಗ್ತಿದ್ದೆ. ನನ್ನ ಹೆಸರು ಸುಬ್ರಹ್ಮಣ್ಯಂ ನಾಯ್ಡು, MGR ಮಣಿ ಅಂತಾರೆ. ಊರಿಗೆ ಉಪಕಾರಿ ವಿಷ್ಣುವರ್ಧನ ಅಭಿಮಾನಿಗಳ ಸಂಘವನ್ನು 45 ವರ್ಷಗಳ ಮೊದಲು ಕಟ್ಟಿ ಸುಮಾರು 40 ವರ್ಷಗಳಿಂದ ಕನ್ನಡ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ನನ್ನ ಒಂದೊಂದು ಲೆಟರ್ ಪ್ಯಾಡಲ್ಲಿ ಒಂದು ಇದು ಡೈಲಾಗ್ ಆಗ್ತಾ ಇದೆ, ಕರುಣೆಗೆ ತವರೂರು ಕರ್ನಾಟಕ ಅಂತ. ಕಾರಣ ಇಲ್ಲಿ ಅಷ್ಟು ಕರುಣೆ ಇತ್ತು. ಬೇರೆ ಪಕ್ಕದ ರಾಜ್ಯಗಳಲ್ಲಿ ಹೆಸರುಗಳೆಲ್ಲ ಅಲ್ಲಿ ಮೃದುವಾಗಿ ನಡ್ಕೊಳ್ತಿದ್ರು, ನಮ್ಮಲ್ಲಿ ಕರುಣೆ ಇತ್ತು, ಯಾರು ಬಂದ್ರು ಬಾಳಿಸ್ತಿದ್ರು. ಅದೇ ತರ ನಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ಅದೇ ತರ ಇದ್ರು. ಒಂದು ಕಾಲದಲ್ಲಿ ಎಲ್ಲ ಕೇಸನ್ನು ಯಾವುದೇ ಲಂಚ ಲಾವಣ್ಯವಿಲ್ಲದೆ ಎಷ್ಟು ದೊಡ್ಡ ವ್ಯಕ್ತಿ ಬಂದ್ರು ಅವನು ಎದುರಿಸಿ ಮಾತಾಡಿ ಅವ್ರ ಮೇಲೆ ದಾವೆ ಹಾಕಿ ಸಾಹಸ ಮಾಡಿದ ಹಲವಾರು ಜನ ಇದ್ದಾರೆ. ಸಾಂಗ್ಲೇನ ಸಾಹೇಬ್ರು ಇರ್ಬೋದು, ಅಲೋಕ್ ಕುಮಾರ್ ಸಾಹೇಬ್ರು ಇರ್ಬೋದು, ಈ ತರ 1000 ಜನ ಹೇಳ್ಬೋದು. ಅವ್ರಿಗೆಲ್ಲ ನನ್ನ ಹೃದಯದ ಧನ್ಯವಾದಗಳು. ಈಗ ರಾಮನಗರದ SP ಸಾಹೇಬರಿಗೂ ಮತ್ತು ನನ್ನ ಸಹೋದರ ಸಹೋದರಿಯರಾದ ಕನ್ನಡ ಹೋರಾಟಗಾರರ ಮೇಲೆ ಅವಾಚ್ಯ ಶಬ್ದಗಳಿಂದ ಮಾಡಿ ದೌರ್ಜನ್ಯ ಮಾಡಿದ ಶಂಕರ್ ನಾಯ್ಕರವರೇ, ನಿಮಗೆ ನಾನು 3 ಕ್ವಶನ್ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ. ಇದು ಅವ್ರಿಬ್ಬರಿಗೆ ಮಾತ್ರ ಅಲ್ಲ, ಒಬ್ಬೊಬ್ಬ ಪೇಜೇನು ಒಬ್ಬ ಪೊಲೀಸ್ ಮೇಲೆ ನಾನು ಅರ್ಥ ಮಾಡ್ಕೊಳ್ಳಿ. ನಾವು ರಸ್ತೆಯಲ್ಲಿ ಬರ್ತಾ ಇರ್ತೀವಿ, ಯಾರೋ ಒಬ್ಬರು ಕಾರಲ್ಲೋ ಸ್ಕೂಟರ್ ನಡ್ಕೊಂಡು ಹೋಗೋರು ಬಿದ್ದೋಗಿರ್ತಾರೆ. ಅಯ್ಯೋ ಅಂತ ಹೇಳ್ಬಿಟ್ಟು ನೀರು ಕೊಡ್ತೀವಿ. ಅವಾಗ ಇದೇ ಪೊಲೀಸ್ ಅವ್ರು ಇರ್ಬೋದು, ಸಾರ್ವಜನಿಕರು ಏನಂತೀರಾ, ಎಷ್ಟು ದೊಡ್ಡ ಒಳ್ಳೆ ಮನುಷ್ಯಪ್ಪ ಹೋಗ್ತಾ ಇದ್ದವ್ ನಿಲ್ಸ್ಕೊಂಡು ನೀರು ಕೊಟ್ಟ ಅಂತ ಅಲ್ವಾ? ಈಗ ನಿಮ್ಮನ್ನ ಒಂದು ಮಾತು ಕೇಳ್ತೀವಿ SP ಸಾಹೇಬ್ರೆ. ಒಂದು ಹೆಣ್ಣು ಬೆಂಗಳೂರಿಂದ 60 ಕಿಲೋಮೀಟರ್ ಆ ಕಡೆ ಇರೋ ಒಂದು ಪ್ರದೇಶ ಬಿಡದಿಯಲ್ಲಿ 14 ವರ್ಷದ ಮಗು, ಅವಳು ಇನ್ನು ಅಪ್ರಾಪ್ತೆ. ಅವಳನ್ನ ಕರ್ಕೊಂಡೋಗಿ ಮಾಡಬಾರ್ದ ಈಚೆ ನೆಲಸಗಳು ಮಾಡಿ ಗಂಡ ಪಡೆ ಸುಟ್ಟು ಅವಳನ್ನ ತನ್ನ ಎತ್ತವ್ರು ಏನಾಗಿರ್ಬೋದು ಇಡೀ ರಾತ್ರಿ ಅವರು ಮಾರನೇ ದಿನ ರೈಲ್ ಟ್ರ್ಯಾಕ್ ಹತ್ರ ಶವನಾಗ್ತಾರೆ. ಅದನ್ನ ತಿಳಿದ ತಕ್ಷಣ ಕರ್ನಾಟಕದ ಹೋರಾಟಗಾರರಲ್ಲಿ ಒಬ್ಬರಾದ ನನ್ನ ಆತ್ಮೀಯ ಸಹೋದರಿ ಸುನೀತಾ ಮತ್ತೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನನ್ನ ಆತ್ಮೀಯ ತಮ್ಮ ನನ್ನ ಸಹೋದರ ಹಿರಿಯ ಹೋರಾಟಗಾರ ಪ್ರಾಮಾಣಿಕ ನಟರಾಜ್ ಬೊಮ್ಮಸಂದ್ರ ನಟರಾಜ್ ಇವರು ಬಂದು ಕೇಳಬಾರ್ದ? SP ಸಾಹೇಬ್ರೆ, ಯಾರೋ ಬಿದ್ದೋದಾಗ ನೀರು ಕೊಟ್ಟಾಗ ನಮ್ಮನ್ನ ಪ್ರಶಂಸೆ ಮಾಡ್ತಿರಲ್ಲ, ಯಾರೋ ಒಂದು ಮಗು ಸತ್ತಾಗಿದ್ದಾರೆ, 14 ವರ್ಷದ ಮಗು ಕೊಲೆ ಮಾಡಿದ್ದಾರೆ. ಅದನ್ನ ಕೇಳಿದ್ರೆ ಯಾವ ಕನ್ನಡಿಗ ತಪ್ಪು? ಕನ್ನಡಿಗರ ಕನ್ನಡ ಅಲ್ವಾ? ನಮ್ಮ ಕನ್ನಡ ಒಂದು ಮಗು ಸತ್ತಾಗಿದ್ದಲ್ಲ ಅಂತ. SP ಸಾಹೇಬ್ರೆ, ಮುಖ್ಯವಾಗಿ ಮಿಸ್ಟರ್ ಶಂಕರ್ ನಾಯಕ್ ಅವರೇ, ನಿಮ್ಮನ್ನ ಬಹಳ ಸಾಫ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀವಿ. ನಿಮ್ಗೊಂದು ತಂಗಿ ಅಥವಾ ನಿಮ್ಮ ಮಗಳು 14 ವರ್ಷದ ಹುಡುಗಿನ ಯಾವನ್ನ ರೋಡಲ್ಲಿ ಚುಡಾಯಿಸಿದ್ರೆ ಬಿಟ್ಬಿಡ್ತೀರಲ್ರಿ? ಹೇಳಿ, ಉತ್ತರ ಕೊಡಿ ಸಾಹೇಬ್ರೆ. SP ಸಾಹೇಬ್ರೆ ಉತ್ತರ ಕೊಡಿ, ಗೃಹ ಮಂತ್ರಿಗಳಾದ ನೀವು ನಮ್ಗೆ ಉತ್ತರ ಕೊಡಿ. ನಿಮ್ಮ ಮನೆ ಹೆಣ್ಮಗಳನ್ನ ಚುಡಾಯಿಸಿದ ತಕ್ಷಣ ಕೇಸ್ ಹಾಕ್ತೀರಾ? ಇನ್ನೊಂದು ಹೆಣ್ಮಗನ ಕರ್ಕೊಂಡೋಗಿ ಹಾಳು ಮಾಡಿ ಹೆಣ ಮಾಡಿದ್ದಾರೆ, ಅದನ್ನ ಕೇಳಕ್ ಬಂದು ಸುಳಿದಾರೆ ಏನ್ ತಪ್ಪು? ಹೋರಾಟಗಾರನ ನಟಾಜಿಂದ ಏನ್ರಿ ತಪ್ಪು? ಮತ್ತೊಂದು ನಿಜವಾದ ಕ್ವಶನ್ ಕೇಳ್ತೀನಿ ನಿಮ್ಮನ್ನ. ಯಾವುದೋ ಒಂದು ಪೊಲೀಸು ಸಾಧಾರಣವಾದ ಕಾನ್ಸ್ಟೇಬಲ್ ಇರ್ಬೋದು, ಅವ್ರು ಕಾಕಿ ಬಟ್ಟೆ ಹಾಕಿರ್ತಾರೆ. ನಾವೇನಾದ್ರು ಒಂದು ಚಿಕ್ಕ ಪದ ಮಾತಾಡಿದ ತಕ್ಷಣ ಏನಂತೀರಾ? ಸರ್ಕಾರದ ಕೆಲಸದಲ್ಲಿದ್ದ ಅಧಿಕಾರಿಗಳನ್ನ ನೀವು ಮಾತಾಡಿದೆ ಅಂತ ಹೇಳಿ ಕೇಸ್ ಹಾಕ್ತೀರಾ. ಹಾಗಾದ್ರೆ ನಿಮ್ಗೆ ಯೂನಿಫಾರ್ಮ್ ಒಪ್ಕೊಳ್ತೀವಿ, ನಿಮ್ಮ ಮರ್ಯಾದೆ ಕೊಡಲೇಬೇಕು ಕಾನೂನು ರಕ್ಷಕರು. ಈ ಅರಿಷ್ಟ ಕ್ಯಾಂಪ್ ಏನ್ ಸ್ವಾಮಿ? ಈ ಪ್ರಪಂಚ ಹುಟ್ಟಾಗಿಲ್ಲ, ಕನ್ನಡ ನಾಡು ಹುಟ್ಟಾಗಿಲ್ಲ, ನಮ್ಮ ನಾಡಿನ ಸಂಕೇತ. ಈ ನಾಡಿನ ಸಂಕೇತವನ್ನು ಹಾಕೊಂಡ್ರೆ ನಮ್ಮ ಹತ್ರ ಅಮ್ಮ ಅಕ್ಕ ಹೋಗೋ ತಳ್ಳೋ ಇದು ಯಾವ ಇದ್ದಲ್ಲಿ ನ್ಯಾಯ ಸ್ವಾಮಿ? SP ಸಾಹೇಬ್ರೆ ದಯವಿಟ್ಟು ನನಗೆ ಉತ್ತರ ಕೊಡಿ. ನಾವೇನ್ ರೌಡಿಗಳ? 60 ಕಿಲೋಮೀಟರ್ ದಾಟ್ ಬಂದ್ಬಿಟ್ಟು ಒಂದು ಹೆಣ್ಣಿಗೆ ನ್ಯಾಯ ಕೇಳ್ತಿದ್ವಿ, ನಾವೇನ್ ತಪ್ಪು ಮಾಡಿದ್ವಿ ಹೇಳಿ? ನಾನು ಇನ್ನ ಅರ್ಧ ಗಂಟೆ 3/4 ಗಂಟೆ ಮಾತಾಡಕ್ ಹೋಗಲ್ಲ, ಒಂದೇ ಒಂದು ಕೇಳ್ತೀನಿ. ನಿಮ್ಮಲ್ಲಿ ಮನಸ್ಸಾಕ್ಷಿ ಈ ಕರ್ನಾಟಕ ಹೆಸರು ಕೆಡಬಾರ್ದು ಅನ್ನೋದಿದ್ರೆ, ನಿಮ್ಮ ಪೊಲೀಸ್ ಇಲಾಖೆಗೆ ಕಪ್ಪು ಚಿಕ್ಕ ಬರಬಾರ್ದು ಅಂತಿದ್ರೆ, SP ಸಾಹೇಬ್ರೆ, ಗೃಹ ಮಂತ್ರಿಗಳೇ, ನೀವು ದಯವಿಟ್ಟು ಕೂಡಲೇ ಕಾನೂನು ಕ್ರಮ ತಗೊಂಡು ಸಂಬಂಧಪಟ್ಟವ್ರನ್ನ ಅದು ಏನ್ ಕಾನೂನು ಪ್ರಕಾರ ದಂಡಿಸ್ತೀರಾ ಬಂಧಿಸ್ತೀರಾ ಮಾಡಿ ತೋರಿಸಿ. ಇಲ್ಲ ಅಂದ್ರೆ ಈ ನಾಡಿಗಾಗಿ ಹುಟ್ಟಿ ಹೋರಾಟ ಮಾಡಿ ನನ್ನ ಸಹೋದರ ಸಹೋದರರ ಜೊತೆ ನಾನು ನಿಂತ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಮುಖ್ಯವಾಗಿ ನಮ್ಗೆ ಒಂದೇ ಒಂದು, ನಮ್ಮ ಹೋರಾಟಗಾರನ ಅಮ್ಮ ಅಕ್ಕ ಅಂತ ಹೇಳಿ ನಮ್ಮ ನಟರನ್ನ ದೂರ ತಳ್ಳಿದ ಆ ವ್ಯಕ್ತಿ ಶಂಕರ್ ನಾಯಕ್, ಅವ್ರನ್ನ ಕೂಡಲೇ ಬಂಧಿಸಬೇಕು, ವಜಾ ಮಾಡಬೇಕು. ಇದಕ್ಕೆ ಮೇಲೆ ನಮ್ಗೆ ಏನು ಬೇಕಾಗಿಲ್ಲ. ನಮಸ್ಕಾರ. ನಿಮ್ಮೆಲ್ಲರ ಆತ್ಮೀಯ
ಸುಬ್ರಹ್ಮಣ್ಯ ನಾಯ್ಡು, ಉರುಗುಪ್ಪಾರಿ ವಿಷ್ಣುವರ್ಧನ ಸಂಘದ ಅಧ್ಯಕ್ಷರು ಮತ್ತೆ ಕರ್ನಾಟಕ ಸಂಘಟನಾ ಒಕ್ಕೂಟದ ಪದಾಧಿಕಾರಿ. ನ್ಯಾಯ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಅಯ್ಯಯ್ಯೋ